ಬನ್ನಿ ಒಂದು ಜೀವನದ ಕತೆ ಭಾಗ 8 ಮುಂದುವರಿಸೋಣ. ಸಚಿನ್, ಲೋ ವಿಕಿ, ಮಾತಾಡಲ್ಲ ಅಂದುಕೊಂಡಿದ್ದೆ, 2 ಗಂಟೆ ಮಾತಾಡಿದ್ದೀರಾ? ಇನ್ನು ಮಾತಾಡ್ತೀವಿ ಅಂತ ಹೋಗಿದ್ರೆ ಒಂದು ನೈಟ್ ರೂಮ್ ಬುಕ್ ಮಾಡಬೇಕಾಗಿತ್ತೇನೋ? ಎಷ್ಟೊಂದು ಏನೋ ಮಾತಾಡಿದ್ರಿ ಅಂದನು ಕುತೂಹಲದಿಂದ ಕೇಳಿದ. ಮೊದಲೇ ತಲೆ ಕೆಟ್ಟಿತ್ತು ಸಚ್ಚು ಮಾತಿನಿಂದ, ಮತ್ತು ತಲೆ ಕೆಟ್ಟಿತ್ತು. ಫಸ್ಟ್ ನೈಟ್ಗೆ ನಾ ಓಪನ್ ಸ್ಪೇಸ್ನಲ್ಲಿ ಮಾಡಿಕೊಳ್ಳೋಣ ಅಂದಳು. ಅದಕ್ಕೆ ಎಲ್ಲಿ ಯಾವಾಗ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ನೀನು ಮುಚ್ಕೊಂಡು ಕೂತ್ಕೋ ಅಂದ ರೇಪ್. ಯಪ್ಪ, ಮದುವೆ ಆಗಲ್ಲ ಅಂತಿದ್ದವನು ಇಷ್ಟೆಲ್ಲ ಮುಂದುವರೆದ್ಬಿಟ್ಟ. ಭಾರಿ ಇದ್ದೀರಾ ಕಣೋ ಇಬ್ಬರು ಅಂತ ಸಚ್ಚು ಅಂತ ಅವನು ಹೊಟ್ಟೆಗೆ ಗುದ್ದಿದ. ವಿಕಿ, ಸಚ್ಚು ಹೊಟ್ಟೆ ಹಿಡಿದುಕೊಂಡು ಸರ್ ಅಂದ. ವಿದುಗೆ ಕೇಳಿತು. ಸಚ್ಚು, ಇದು ಮದುವೆ ಮನೆ, ಇಬ್ಬರು ಪೊಲೀಸ್ ಅನ್ನೋದು ಮರೆತಿದ್ದೀರಾ ಹೇಗೆ? ಇಬ್ಬರು ಸ್ವಲ್ಪ ಸುಮ್ಮನಿರ್ತೀರಾ ಅಂತ ಗದರಿದ. ಇಬ್ಬರು ತಪ್ಪದೆ ಕುಳಿತಿದ್ದರು. ವಿತು ವಿನ್ಯಾಸಕ್ಕೆ ಋತುನ ಪರಿಚಯ ಮಾಡಿಕೊಟ್ಟರು. ಋತು ಗಿಂತ ವಿನ್ಯಾಸನೇ 1 ವರ್ಷ ದೊಡ್ಡವಳು. ಇಬ್ಬರು ಸ್ವಲ್ಪ ಹೊತ್ತಲ್ಲೇ ಫ್ರೆಂಡ್ಸ್ ಆಗಿಬಿಟ್ರು. ಇಷ್ಟೊತ್ತು ವಿದ್ಯುಂಗು ಬೇಜಾರಾಗಿ ಅಂತಿದ್ದವರು ಈಗ ವಿನ್ಯಾಸನ ಜೊತೆಗೆ ಹರಟೆ ಹೊಡೆಯುತ್ತಿದ್ದಳು. ಪ್ರಮೋದ್ ಮತ್ತೆ ಜಮದಗ್ನಿಯವರು ಎಲ್ಲಿ ಮದುವೆ ಮಾಡೋದು, ಅಡಿಗೆ ಏನು ಮಾಡಿಸೋದು ಅಂತೆಲ್ಲ ಮಾತಾಡಿಕೊಂಡ್ರು. ಅಂಜು ಮದುವೆ ಆಕಾಂಕ್ಷ ಜೊತೆಗೆ ಯಾವುದೇ ವಿಘ್ನವಿಲ್ಲದೆ ನೆರವೇರಿತು. ಬಂದವರೆಲ್ಲ ವಧುವರರಿಗೆ ಉಡುಗೊರೆ ಕೊಟ್ಟು ಶುಭ ಕೋರಿದರು. ಎಲ್ಲರ ಜೋಡಿಗಳು ಒಟ್ಟಾಗಿ ಫೋಟೋಗೆ ಪೋಸ್ ಕೊಟ್ಟಿದ್ರು. ಊಟ ಮುಗಿಸಿ ಹೊರಟರು. ಪ್ರಮೋದ್, ವಿಕಿ ಒಬ್ಬನೇ ಎತ್ತೀಯಲ್ಲ ನಮ್ಮ ಮನೆಗೆ ಊಟಕ್ಕೆ ತಿಂಡಿಗೆಲ್ಲ ನಮ್ಮ ಮನೆಗೆ ಬಾ, ನಿಮ್ಮ ಅತ್ತೆ ಹೇಳಿದ್ರು ಅಂದರು. ಹಲ್ಲು ಕಚ್ಚಿ, ಸರ್ ಮದುವೆಗೆ ಮುಂಚೆ ಬರೋದು ಅಷ್ಟು ಸರಿ ಕಾಣಿಸಿಲ್ಲ, ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ ಬಿಡಿ ಅಂದ. ಬಾಲಕೃಷ್ಣಗೂ ಮದುವೆಗೂ ಮೊದಲೇ ಇದೆಲ್ಲ ಸರಿ ಅನಿಸಲಿಲ್ಲ. ಸರಿ, ಮೈಸೂರಿಗೆ ಬರ್ತಿರೋ ಇಲ್ಲ ಊರಿಗೆ ಹೋಗ್ತೀಯೋ? ಸರ್, ಅಪ್ಪನ ಡ್ರಾಪ್ ಮಾಡಬೇಕು, ಊರಿಗೆ ಹೋಗ್ತೀನಿ. ಸರಿ, ಬರ್ತಾ ಮನೆಯವರನ್ನು ಕರೆದುಕೊಂಡು ಬಂದು ಬಿಟ್ಟು ಬಟ್ಟೆ ತೆಗೆದುಕೊಂಡು ಬಿಡೋರಂತೆ. ಸರಿ ಸರ್, ಆಯಿತು ಅಂದವನು. ಅಲ್ಲೇ ಇದ್ರೆ ಏನಾದರೂ ಹೇಳ್ತಾರೆ ಅಂತ ಅಂಜು ಕರಿತಿದ್ದಾನೆ ಅಂತ ಆ ಕಡೆ ಹೋದ. ವಿನ್ಯಾಸ ಅವರು ಮಾತಾಡೋಕೆ ನಾಚಿಕೊಳ್ಳೋದು ನೋಡಿ ಒಳ್ಳೆ ಹುಡುಗ ಅಂತ ಜಲ್ಲೆ ನಕ್ಕಿದ್ಲು. ಬಾಲಕೃಷ್ಣ ಅವರೇ, ನಿಮಗೆ ಮದುವೆ ಯಾವ ಥರ ಬೇಕು ಕೇಳಿ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಇಲ್ಲ ಸರ್, ಅದು ನಿಮ್ಮಿಷ್ಟ, ನಾನು ಇದೇ ಥರ ಬೇಕು ಅಂತ ಡಿಮ್ಯಾಂಡ್ ಮಾಡೋಲ್ಲ. ನೀವು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ಟರೂ ತುಂಬ ಖುಷಿಯಲ್ಲೇ ನಮ್ಮ ಸೊಸೆನ ಮನೆ ತುಂಬಿಸಿಕೊಳ್ತೀವಿ. ಅವರು ಮಾತಲ್ಲೇ ತಿಳಿದು ಬಿಟ್ಟಿತ್ತು ಎಷ್ಟು ಒಳ್ಳೆ ಜನ ಅಂತ. ಅಂದು ನಿಮ್ಮ ದೊಡ್ಡ ಗುಣ. ನೀವು ಒಂದು ದಿನ ಬಿಡುವು ಮಾಡಿಕೊಂಡು ಬನ್ನಿ, ಮದುವೆ ಬಟ್ಟೆ ಒಡವೆ ಎಲ್ಲವೂ ತಗೊಂಡು ಬಿಡೋಣ. ಸರ್, ನನ್ನ ಮಗ ಮದುವೆ ಮಾಡಬೇಕು ಅಂತ 1 ವರ್ಷದಿಂದಾನೇ ನನ್ನ ಸೊಸೆಗೆ ಆಗ ಬರೋಳಿಗೆ ಕೊಡಬೇಕು ಅಂತ ಒಡವೆ ಎಲ್ಲ ಮಾಡಿಸಿದ್ದೀವಿ. ಇಷ್ಟು ದೂರ ಬಟ್ಟೆ ತೆಗೆಯೋಕೆ ಅಂತ ಬರೋಕೆ ಆಗಲ್ಲ. 1 ತಿಂಗಳ ಮದುವೆ ಇರೋದ್ರಿಂದ ನಮಗೂ ಸಾನೆ ಕೆಲಸ ಇದೆ. ಮೊದಲನೇ ಮದುವೆ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿನೆಲ್ಲ ಕರಿಬೇಕು, ಪೇಂಟ್ ಮಾಡಿಸ್ಬೇಕು, ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು, ತುಂಬ ಕೆಲಸ ಇದ್ದಾವೆ. ನಮ್ಮ ವಿಕಿಗೆ ಬರ್ತಾನೆ, ಅವರಿಬ್ಬರಿಗೆ ಏನು ಬೇಕೋ ಎಲ್ಲ ಅವರಿಗೆ ತಗೊಳ್ಳಿ, ನಾವು ಅಲ್ಲೇ ತಗೊತೀವಿ. ತಗೋ ಮಗ ಅಂದವನು ಜೇಬಿನಿಂದ ದುಡ್ಡು ತೆಗೆದು ವಿನ್ಯಾಸಂಗೆ ಕೊಟ್ಟರು. ಮಾವ, ಇದು ಯಾಕೆ? ಬಟ್ಟೆ ತಗೊಳಕ್ಕಲ್ಲವಾ, ಅದಕ್ಕೆ. ಬೇಡ ಬಿಡಿ ಮಾವ, ನಾವೇ ತಗೊತೀವಿ. ನನ್ನ ಸೊಸೆಗೆ ಕಣವ ನೀನು, ಮದುವೆಗೆ ಸೀರೆ ಬಟ್ಟೆ ಕೊಡಿಸೋದು ನಮ್ಮ ಕರ್ತವ್ಯ. ನಿನಗೆ ಏನು ಬೇಕೋ ಎಲ್ಲ ತಗೊಳವ, ಯಾವುದೇ ಕಮ್ಮಿ ಆಗಬಾರ್ದು. ಊರು ಗೌಡರ ಸೊಸೆ ಆಗ್ತಿದ್ಯಾ, ಅಚ್ಚುಕಟ್ಟಾಗಿ ಎಲ್ಲಾನು ತಗೊಳ್ಳವ ಅಂದವರು 2 ಲಕ್ಷ ಕೊಟ್ಟರು. ಮಾವ, ಇಷ್ಟೊಂದು ದುಡ್ಡು? ನಿಮ್ಮ ಮಾವ ರೈತನೇ ಆಗಿರಬಹುದು, ವ್ಯವಸಾಯ ಮಾಡೋರಲ್ಲಿ ನಿಸೀಮ. ಬೆಳಗ್ಗೆನೇ ಇದ್ದೊಂದು ಸಂಪಾದನೆ ಮಾಡ್ತೀನಿ. ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ ಕಣವ, ಅದಕ್ಕಿರೋದೇ ತಗೋ. ತನ್ನ ಅಪ್ಪನ ಮುಖ ನೋಡ್ಲು. ತಗೋ ಅನ್ನೋ ಥರ ಕಣ್ಣು ಸನ್ನೆ ಮಾಡಿದ್ರು. ನನ್ನ ಮಗನ ಪಾಲಿಗೆ ನಾನು ವಿಲನ್ ಕಣವ, ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋಗ್ತೀನಿ ಅಂದ. ನಾನು ಪೊಲೀಸ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಸಿಟ್ಟು ಅವನಿಗೆ. ನಾನು ಅವನ ವಿಷಯದಲ್ಲಿ ಯಾವಾಗಲೂ ಗಂಭೀರವಾಗಿ ಇರ್ತೀನಿ. ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ತೋರಿಸಿಕೊಳ್ಳುವುದಿಲ್ಲ. ಇಲ್ಲದಿದ್ದರೆ ಇವತ್ತು ಅವನು ಪೊಲೀಸ್ ಆಗ್ತಾ ಇರಲಿಲ್ಲ. ನನ್ನ ಮಗ ಈಗಲೂ ನನ್ನ ಮುಂದೆ ತಲೆ ಎತ್ತಿ ಮಾತಾಡೋಕ್ಕೆ ಭಯ ಪಡ್ತಾನೆ. ನಾನು ಇಷ್ಟ ಭಯ ಇಟ್ಟಿರಲಿಲ್ಲ, ಆದರೆ ಊರು ಹೈಕ್ಳು ಜೊತೆಗೆ ಸೇರಿ ಪೋಲಿ ಬಿದ್ದೋಗಿರ್ತಾನೆ. ಅದಕ್ಕೆ ಊರು ಸಹವಾಸ ಸಾಕು ಅಂತ ಪ್ಯಾಕಲ್ಲಿ ಓದಿಸಿ ನನ್ನ ಮಗನಿಗೆ ಇದೇನು ಹೇಳ್ಬೇಕು. ಸ್ವಲ್ಪ ಸಲಿಗೆ ಕೊಟ್ಟರೆ ಬರ ಮೇಲೆ ಕೂತ್ಕೊಳ್ತಾರೆ. ಅಂದರೆ ಮಗ ಮದುವೆಗೆ ಲಂಗ ಪಂಗ ತಗೊಬಂದೆ. ಅದೇ ಬೇಡ ಕಣವ, ಅಚ್ಚುಕಟ್ಟಾಗಿ ಸೀರೆ ತಗೊಳ್ಳವ. ನೀವು ಇಬ್ಬರೇ ಇದ್ದಾಗ ನಿನಗೆ ಇಷ್ಟ ಬಂದಂಗೆ ಇರವ, ನಾವು ಯಾವುದಕ್ಕೂ ಅಡ್ಡಿ ಪಡಿಸೋದಿಲ್ಲ. ಆದರೆ ಹಳ್ಳಿಗೆ ಬಂದಾಗ ಹಳ್ಳಿಗೆ ತಕ್ಕಂಗೆ ಬಟ್ಟೆ ಹಾಕ್ಕೊಂಡು ಬಾ. ಊರು ಗೌಡನ ಸೊಸೆ ಅಂತ ಹೀಗೆ ಅಂತ ಯಾರು ಬೆಟ್ಟೆತ್ತಿ ತೋರಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನೀವು ಹೆಂಗೆ ಹೇಳ್ತೀರೋ ಹಾಗೆ ಮಾವ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.